ಒಂದೂರಲ್ಲಿ ಒಬ್ಬ ಬೇಟೆ ಆಡುವ ವ್ಯಕ್ತಿ ಇದ್ದ. ದಿನ ಅರಣ್ಯಕ್ಕೆ ಹೋಗಿ ಪ್ರಾಣಿಗಳನ್ನ ಬೇಟೆಯಾಡಿ ಮನೆ ಕುಟುಂಬಸ್ಥರಿಗೆ ಆಹಾರವಾಗಿ ಇಡ್ತಾ ಇದ್ದಂತೆ. ಆದ್ರೆ ಒಂದು ದಿನ ಎಷ್ಟು ಸುಸ್ತಾಡಿದ್ರೂ ಒಂದು ಪ್ರಾಣಿ ಕೂಡ ಸಿಗ್ಲಿಲ್ಲ. ಆಹಾರ ಇಲ್ಲದೆ ಮನೆಗೆ ಹೋದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಹಸಿವಿನಿಂದ ಕಷ್ಟ ಪಡ್ತಾರೆ ಅಂತ ಯಾವ್ದಾದ್ರೂ ಒಂದು ಪ್ರಾಣಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾನೆ. ಹಾಗೆ ಹೋಗ್ತಾ ಹೋಗ್ತಾ ಒಂದು ಮರದ ಕೆಳಗಡೆ ಇದ್ದ ಕೆರೆ ಕಾಣಿಸುತ್ತೆ. ಇಲ್ಲಿಗೆ ಖಂಡಿತವಾಗಿಯೂ ನೀರು ಕುಡಿಯುವುದಕ್ಕೆ ಪ್ರಾಣಿಗಳು ಬರುತ್ತೆ ಅಂತ ಆ ಮರದ ಮೇಲೇನೆ ಕುಳಿತು ಕಾದು ನೋಡ್ತಾ ಇದ್ದಂತೆ. ರಾತ್ರಿ ಆಯ್ತು, ಚಳಿ ಜಾಸ್ತಿ ಆಯ್ತು, ಕೈ ಕಾಲುಗಳು ಗಡಗಡ ಅಂತ ಇದೆ ಅಂತ ಹೇಳಿ ಹೋಗ್ಲಿಲ್ಲ. ಯಾವ್ದಾದ್ರೂ ಪ್ರಾಣಿ ಬರುತ್ತೆ ಅಂತ ಅಲ್ಲೇ ಇದ್ದ. ಚಳಿ ಜಾಸ್ತಿ ಆಯ್ತು, ಹೊಟ್ಟೆ ಹಸು ಜಾಸ್ತಿ ಆಯ್ತು, ಆದ್ರೂ ಆಲೋಚನೆಗಳ ಮಧ್ಯೆ ಶಿವ 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 ಅಂತ ಸುಮ್ನೆ ಇದ್ದೋಗ್ತಾನೆ. ಅಷ್ಟರಲ್ಲಿ ಒಂದು ಹೆಣ್ಣು ಜಿಂಕೆ ನೀರ್ ಕುಡಿಯೋದಕ್ಕೆ ಬಂತು. ಬೇಗನೆ ಬಾಣ ಬಿಡುವುದಕ್ಕೆ ಸಿದ್ಧ ಆಗ್ತಾನೆ. ಆಗ ಜಿಂಕೆ ಮಾತಾಡಿತು. ಓ ಬೇಟೆಗಾರ, ನನ್ನ ಒಂದು ಸಲ ಬಿಡು, ನನ್ನ ಮಕ್ಕಳನ್ನ ನೋಡಿ ಬರುತ್ತೇನೆಂದು ಮಾತು ಕೊಡುತ್ತೆ. ಆಮೇಲೆ ನನ್ನ ಸಾಯಿಸು ಅಂತ ಅನ್ನುತ್ತೆ. ಜಿಂಕೆಯ ಮಾತು ಕೇಳಿದ ತಕ್ಷಣ ಬೇಟೆಗಾರ ಆಶ್ಚರ್ಯ ಆಯಿತು. ಮಾತಾಡೋ ಜಿಂಕೆನಾ? ಅದು ಪ್ರಾಣಿ ಅಂತ ಯೋಚನೆ ಮಾಡಿ ದಯೆಯಿಂದ ಬಿಟ್ಟು ಬಿಟ್ಟ. ಮತ್ತೆ ಕಾದು ನೋಡ್ತಾ ಇದ್ದ. ಇನ್ನೊಂದು ಜಿಂಕೆ ಬಂತು. ಅದು ತುಂಬಾ ದೌರ್ಬಲ್ಯದಿಂದ ಇತ್ತು. ಅದನ್ನು ನೋಡಿದ ತಕ್ಷಣ ಬಾಣವನ್ನು ಸಿದ್ಧ ಮಾಡಿದ. ನನ್ನ ಮೈ ಮೇಲೆ ಮಾಂಸ ಖಂಡ ಇಲ್ಲ, ನಿನಗೆ ಏನು ಉಪಯೋಗವಾಗುತ್ತೆ? ಆದರೆ ನೀನು ಹಸಿವಿನಿಂದ ಇದೆಯಾ? ಮತ್ತೆ ಬರುತ್ತೇನೆ ಅಂತೂ ಇದನ್ನ ಕೇಳಿದ ತಕ್ಷಣ ಬೇಟೆಗಾರ ಆಲೋಚನೆಗೆ ಬಿದ್ದ. ಅವನು ನಂಬಲಿಕ್ಕೆ ಆಗ್ಲಿಲ್ಲ, ಆದ್ರೂ ಅದನ್ನ ಕೂಡ ಬಿಟ್ಬಿಟ್ಟ. ಹಾಗೆ ಮಧ್ಯರಾತ್ರಿಯವರೆಗೆ ನಿದ್ದೆ ಹೋಗದೆ ಕಾದು ನೋಡ್ತಾ ಇದ್ದ. ಚಳಿ, ಹಸಿವು, ಸುಸ್ತು ಇದೆಲ್ಲಾ ಮರೆತು ಪ್ರಾಣಿಗಳಿಗೋಸ್ಕರ ಕಾದು ನೋಡ್ತಾ ಇದ್ದ. ಇಷ್ಟರಲ್ಲೇ ಇನ್ನೊಂದು ಜಿಂಕೆ ಬಂತು. ಸ್ವಾಮಿ, ನಾನು ಗರ್ಭವತಿ ಅಂತು ನನ್ನ ಮಗುವನ್ನ ಹೆತ್ತ ಮೇಲೆ ಬರುತ್ತೇನೆ ಎಂದಿತು. ಆಮೇಲೆ ನನ್ನ ಸಾಯಿಸು ಅಂತ ಹೇಳಿತು. ಈ ಮಾತು ಕೇಳಿದ ಬೇಟೆಗಾರ ಭಯ ಭೀತನಾಗಿ ನಿಜಾನಾ ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಒಂದು ಅವಕಾಶ ಕೊಟ್ಟು ಬಿಟ್ಟವನ. ಇಷ್ಟರಲ್ಲಿ ಲಾಸ್ಟ್ ಆಗಿ ಒಂದು ಗಂಡು ಜಿಂಕೆ ಬಂತು. ಈ ಕಡೆಗೆ ಹೆಣ್ಣು ಜಿಂಕೆಗಳು ಬಂತ ಅಂತ ಕೇಳಿತು. ಬೇಟೆಗಾರ ಆಶ್ಚರ್ಯದಿಂದ ಒಂದು ಅಲ್ಲ 3 ಜಿಂಕೆಗಳು ಬಂತು. ನೀನು ಯಾರು ಅಂತ ಕೇಳಿದ. ಬೇಟೆಗಾರ ಆಗ ಜಿಂಕೆ, ನಾನು ಹಿರಣ್ಯಕಶಪ, ನನ್ನ ಹೆಂಡತಿ ಅಪ್ಸರೆ ರಂಭ. ನಾವಿಬ್ಬರು ಶಿವಪೂಜೆ ಮಧ್ಯದಲ್ಲಿ ನಿಲ್ಲಿಸಿ ಭೋಗಗಳಲ್ಲಿ ತೊಡಗಿದೆವು. ಶಿವನಿಗೆ ಕೋಪ ಬಂದು ನಮಗೆ ಶಾಪ ಕೊಟ್ಟರು. ನಾವು ಜಿಂಕೆಗಳಾಗಿ ಜನ್ಮಿಸಿದೆವು. ನಿನ್ನ ಕೈಗಳಲ್ಲಿ ನಾವು ಮರಣ ಹೊಂದಬೇಕು ಅನ್ನುತ್ತೆ. ನಿಜವಾಗ್ಲೂ ನನ್ನ ಹೆಂಡತಿ ಮತ್ತೆ ಬರುತ್ತಾಳಾ ಅಂತ ಬೇಟೆಗಾರ ಕೇಳಿದ. ಖಂಡಿತವಾಗಿ ಬರುತ್ತಾಳೆ ಅಂತ ಕೊಟ್ಟ ಮಾತನ್ನ ನಿಲ್ಲಿಸಿಕೊಳ್ಳುವ ಜಿಂಕೆಗಳು ಅವನ ಲಾಭಕ್ಕಾಗಿ ಪ್ರಾಣಗಳನ್ನು ಸಾಯಿಸುವ ಮನುಷ್ಯ. ಮುಂದಿನ ದಿನ ಆ ಬೇಟೆಗಾರ ಕೂತಿದ್ದಾಗಲೇ ಆ ಜಿಂಕೆಗಳು ಎಲ್ಲ ಮತ್ತೆ ಬರುತ್ತವೆ. ಈಗ ನಮ್ಮನ್ನು ಸಾಯಿಸು ಎಂದು ಆ ಮಾತು ಕೇಳ್ತಾ ಬೇಟೆಗಾರ ಒಂದು ಕ್ಷಣ ನಿಂತ. ನೀವು ಕೊಟ್ಟ ಮಾತನ್ನು ನಿಲ್ಲಿಸಿದ್ದೀರಾ, ಅಂತಹ ಸತ್ಯಾಂಶ ನಿಮ್ಮಲ್ಲಿ ಇದೆ. ನಾನು ನಿಮ್ಮನ್ನ ಹೇಗೆ ಸಾಯಿಸಲಿ ಅಂತ ಅವನ್ನ ಬಿಟ್ಟು ಬಿಡುತ್ತಾನೆ. ಈ ಆಕಾಶದಿಂದ ದೇವಾನುದೇವತೆಗಳು ಪ್ರತ್ಯಕ್ಷರಾದರು. ಓ ಬೇಟೆಗಾರ, ನೀನು ಗೊತ್ತಿಲ್ಲದೆ ಶಿವಪೂಜೆ ಮಾಡಿದ್ದೀಯಾ? ನೀನು ಕುಳಿತಿದ್ದ ಬಿಲ್ವ ಮರ, ಆ ಮರದಿಂದ ಎಲೆಗಳನ್ನು ಕಿತ್ತು ಹಾಕಿದಾಗ ಅವು ಅಲ್ಲಿಂದ ಸ್ವಯಂಭೂ ಶಿವಲಿಂಗ ಮೇಲೆ ಬಿದ್ದವು. ಮಧ್ಯರಾತ್ರಿ ನಿದ್ದೆ ಇಲ್ಲದೆ ಶಿವ 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 ಅಂತ ಜಪ ಮಾಡಿದ್ದೀಯಾ? ಉಪವಾಸ ಇದ್ದು ಶಿವನಿಗೆ ಪ್ರೀತಿಕರವಾದ ಬಿಲ್ವ ಎಲೆಗಳನ್ನು ಸುರಿಸಿದ್ದೀಯಾ? ಇದೇ ರಾತ್ರಿ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಆಗ ಬೇಟೆಗಾರ ಆಶ್ಚರ್ಯದಿಂದ ದೇವತೆಗಳನ್ನು ನೋಡಿದ. ಅಂದರೆ ನಾನು ಗೊತ್ತಿಲ್ಲದೆ ಶಿವನ ಪೂಜೆ ಮಾಡಿದ್ದೀನಾ? ಹೌದು, ಅದಕ್ಕೆ ಶಿವನು ನಿನ್ನನ್ನು ಕ್ಷಮಿಸಿದ್ದಾರೆ. ಈ ದಿನವೇ ಶಿವರಾತ್ರಿಯಾಗಿ ಆಚರಣೆ ಮಾಡಬೇಕು. ನಿನ್ನಿಂದ ಶಾಪ ವಿಮುಕ್ತಿ ಹೊಂದಿದ ಜಿಂಕೆಗಳು ಮೃಗಶಿರ ನಕ್ಷತ್ರವಾಗಿ ಆಗಿದ್ದಾವೆ ಅಂತ ದೇವತೆಗಳು ವರ ಕೊಟ್ಟಿದರು. ಶಿವನಿಗೆ ಬಿಲ್ವ ಎಲೆಗಳು ಅಂದರೆ ಎಷ್ಟೋ ಪ್ರೀತಿಕರ. ಶಿವ ಹಲಾಹಲವನ್ನು ಕುಡಿದಾಗ ಅವರ ಕತ್ತಲ್ಲಿ ಉರಿ ಜಾಸ್ತಿ ಆಗುತ್ತೆ. ಆಗ ದೇವತೆಗಳು ಬಿಲ್ವ ಎಲೆಗಳಿಂದ ಅಭಿಷೇಕವನ್ನ ಮಾಡಿದಾಗ ಉರಿ ಕಮ್ಮಿ ಆಗುತ್ತೆ. ಬಿಲ್ವ ಎಲೆಗಳಿಂದ ಇರುವ ಶೀತಾಂಶ ಅವರಿಗೆ ಶಾಂತಿಯನ್ನು ತರುತ್ತೆ. ಈಗ ಈ ಕಥೆಯಿಂದ ಸಹನೆ, ನಂಬಿಕೆ, ಮಾತು ಉಳಿಸಿಕೊಳ್ಳುವುದು ಗೌರವವನ್ನು ತಿಳಿಸುತ್ತೆ. ಬೇಟೆಗಾರ ತಾಳ್ಮೆಯಿಂದ ಕಾದಿದ್ದ ಜಿಂಕೆಗಳು ಕೊಟ್ಟ ಮಾತನ್ನು ಉಳಿಸಿತು. ನಮ್ಮ ಜೀವನಕ್ಕೆ ಈ ಒಳ್ಳೆ ಪಾಠಗಳು ಶಿವಪೂಜೆ, ಬಿಲ್ವ ಎಲೆಗಳು ಮುಖ್ಯ.
ಹೌದಲ್ವಾ? ಶಿವ ಪೂಜೆಗೆ ಬಿಲ್ವ ಎಲೆಗಳು ಎಷ್ಟು ಮುಖ್ಯ ಅಲ್ವಾ? ಉಪವಾಸ ಜಾಗರಣೆ ಇರುವುದು ಕೂಡ ನಮ್ಮ ಜೀವನಕ್ಕೆ ಅಷ್ಟೇ ಒಳ್ಳೆಯದು. ಇದು ಒಂದು ಆಧಾರ ಅಂತಾನೆ ಹೇಳ್ಬೋದು ಶಿವ ಪೂಜೆಗೆ. ಶಿವರಾತ್ರಿ ಮಾಡುವುದಕ್ಕೆ ನಮ್ಗೆ ಎಷ್ಟೋ ಪ್ರೀತಿಕರ ಅನ್ಸುತ್ತೆ. ಅದಕ್ಕೆ ಬಂದ್ಬಿಟ್ಟು ಶಿವನಿಗೆ ಬಂದ್ಬಿಟ್ಟು ಬಿಲ್ವ ದಳಗಳಿಂದ ನಾವು ಎಷ್ಟು ಪೂಜೆ ಮಾಡ್ತೀವೋ ಅವ್ರಿಗೆ ಅಷ್ಟೇ ಆಸೆ, ಅಷ್ಟೇ ನಮ್ಮ ಮೇಲೆ ನಂಬಿಕೆ ಅನ್ನೋದೊಂದು ಇರುತ್ತೆ. ಅಷ್ಟೇ ನಮ್ಮ ಮೇಲೆ ಕರುಣೆ ಅನ್ನೋದು ಕೂಡ ಇರ್ತಾರೆ. ಈ ಕಥೆಯಿಂದ ಈ ಎಷ್ಟು ನಮ್ಗೆ ಆಧಾರದಿಂದ, ಎಷ್ಟು ಪ್ರೀತಿಕರವಾದ ಈ ಕಥೆಯಿಂದ ನಾನು ನಿಮ್ಗೆ ಹೇಳಿದೀನಿ ಅನ್ನೋದು ನೋಡ್ಬೋದು. ಇನ್ನು ಇಲ್ಲಿ ಬಂದ್ಬಿಟ್ರೆ ಎಷ್ಟು ತಾಳ್ಮೆಯಿಂದ ಇದ್ರೆ ಅಷ್ಟು ನಮ್ಗೆ ಒಳ್ಳೇದನ್ನ ದೇವ್ರು ಕೊಡ್ತಾರೆ. ನಾವು ಕೊಟ್ಟ ಮಾತನ್ನ ಕೂಡ ಎಷ್ಟು ಗೌರವದಿಂದ ನಿಲ್ಸ್ಕೋತೀವಿ ಅನ್ನೋದು ಕೂಡ ಒಂದು ಮುಖ್ಯ. ಸೊ ಇನ್ನ ಈ ನಾನು ಹೇಳ್ತಾ ಬಂದ ಈ ಕತೆ ನಿಮ್ಗೆ ಎಷ್ಟು ಇಷ್ಟ ಆಯ್ತು, ಯಾರಿಗೆಲ್ಲ ಇಷ್ಟ ಆಯ್ತು, ಹಂಗೆ ಶಿವನ ಪೂಜೆ ಮಾಡೋದು, ಉಪವಾಸ ಇರೋದು, ಜಾಗರಣೆ ಇರೋದು ಅನ್ನೋದಂದ್ರೆ ಯಾರಿಗೆಲ್ಲ ಇಷ್ಟ ಅಂತ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿರಿ. ನಾನು ಹೇಳಿರೋ ಈ ಕಥೆಯಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕೂಡ ಹೇಳಿ. ಅಂದ್ರೆ ನಾನು ತಿಳ್ಕೊಂಡಿದ್ದ ಕತೆ, ನಾನು ಇನ್ನೊಬ್ರಿಂದ ತಿಳ್ಸ್ಕೊಂಡಿದ್ದ ಕತೆ, ನನಗ್ ಗೊತ್ತಿರುವಂತ ಕತೆ ನಾನು ನಿಮ್ಗೆ ಹೇಳೋಣ ಅಂತ ಅದನ್ನ ಒಂದು ಪೇಪರ್ ಅಲ್ಲಿ ಬರ್ಕೊಂಡು ನಿಮ್ಗೆ ಹೇಳಿದೀನಿ ಅಷ್ಟೇನೆ. ನನ್ಗೂ ಯಾವಾಗಿಂದನೂ ಗೊತ್ತಿಲ್ಲ, ನಾನು ತಿಳ್ಕೊಂಡಿರುವಂತ ಕತೆ ಅಷ್ಟೇ. ಇನ್ನ ಬಾಯ್ ಬಾಯ್.